ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು 27 ನವೆಂಬರ್ ಸಕಲೇಶ್ಪುರ ಹೋಗ್ತಾ ಇದ್ದೀವಿ ನಾವು. ಇವತ್ತು ನಮ್ಮದು ಕಂಪನಿದು ಒಂದು ನ್ಯೂ ರೆಸಾರ್ಟ್ ಓಪನಿಂಗ್ ಇದೆ, ಅನಂತರ ರೆಸಾರ್ಟ್ ಅಂತ, ಅದಕ್ಕೋಸ್ಕರ ಹೋಗ್ತಾ ಇದ್ರು. ನಾನು ಬರ್ಡೇ ಡ್ರೆಸ್ ಹಾಕೊಂಡಿದ್ದೀನಿ, ಟ್ರೆಡಿಷ್ನಲ್ ವೇರ್ ಆಗಿರೋದ್ರಿಂದ. ಆನ್ ದ ವೇ ನಮಗೆ ಹರ್ಷ ಗ್ರ್ಯಾಂಡ್ ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು ತುಂಬ ಚೆನ್ನಾಗಿತ್ತು. ಫುಡ್ಡೆಲ್ಲ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಮಾಡಿದ್ವಿ ನಾವಿಲ್ಲಿ. ಇದು ಸ್ವಾತಿ ಅಂತ ನನ್ನ ಕೊಲೀಗ್ ಇವಾಗ ಸದ್ಯಕ್ಕೆ. ಸೊ ಎಸ್, ಟ್ರಾವೆಲ್ ಈ ಥರ ಇತ್ತು. ಸಕಲೇಶ್ಪುರದಲ್ಲಿ ವೆದರ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಸ್ವಲ್ಪ ಬಿಸಿಲೇ ಇತ್ತು ಆ್ಯಕ್ಚುಲಿ. ಸೊ ನಾವು ಅರ್ಲಿ ಮಾರ್ನಿಂಗ್ 6:30 6:45 ಹಾಗೆ ಬಿಟ್ಟಿದ್ವಿ, ಬಟ್ ಅಲ್ಲಿ ರೀಚ್ ಆಗಿರೋದು ಅರೌಂಡ್ 10:30 ಆಗಿತ್ತು. ಅಲ್ಲಿ ಹೋಗೋದಕ್ಕೆ ನಮ್ಮ ಸರ್ಗೆ ಅದು ಟ್ರೀ ಕೊಡಬೇಕು, ಪ್ಲ್ಯಾಂಟ್ ಕೊಡಬೇಕಂತ ಅವಳು ಸ್ವಾತಿ ಪ್ಲ್ಯಾಂಟ್ ತೊಗೊಂಡಿದ್ದಾಳೆ. ಸೊ ಅಷ್ಟೇ. ಸೊ ಜಸ್ಟ್ ಇದರಲ್ಲಿ ರೆಸಾರ್ಟ್ನ ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಕಂಪ್ಲೀಟ್ ರೆಸಾರ್ಟು ಅಂದರೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಸೊ ನೀವು ಜಸ್ಟ್ ನೋಡ್ತಾ ಹೋಗಿ ರೆಸಾರ್ಟ್ ಯಾವ ಥರ ಇದೆ ಅಂತ. ಇದು ಬಂದು ಅನಂತರ ರೆಸಾರ್ಟ್ ಅಂತ, ತುಂಬ ಚೆನ್ನಾಗಿ ಅಂದರೆ ಇನ್ನು ವರ್ನಾಕ್ಯುಲರ್ ಆರ್ಕಿಟೆಕ್ಚರಲ್ಲೇ ಯೂಸ್ ಮಾಡಿದ್ದಾರೆ. ಅಂದರೆ ಹಳೆ ಕಾಲದಲ್ಲಿ ಹಂಚಿನ ಮನೆ ಆ ಥರ ಅಂತಾರಲ್ವ, ಸೊ ಆ ಥರ ಆರ್ಕಿಟೆಕ್ಚರ್ ಯೂಸ್ ಮಾಡಿ ಬಿಲ್ಡ್ ಮಾಡಿರೋದು. ಸೊ ನೋಡ್ತಾ ಇರ್ಬೋದು ಜಸ್ಟ್ ನೀವು. ಅಂದರೆ ಕಾಫಿ ಎಸ್ಟೇಟ್, ಪೆಪ್ಪರ್ ಎಸ್ಟೇಟ್ ಇದೆಲ್ಲದ್ರ ಮಧ್ಯದಲ್ಲಿದೆ ಇದು ರೆಸಾರ್ಟ್ ಸಕಲೇಶ್ಪುರದಲ್ಲಿ. ಸೊ ಇದು ಒಂದು ಎಂಟ್ರೆನ್ಸ್. ಸೊ ಇಲ್ಲಿಂದ ನೀವು ವಿಡಿಯೋ ನೋಡ್ತಾ ಹೋಗಿ. ಬೆಂಗಳೂರಿನ ಮುಂದೆ ಹೋಗಿ ಮುಂದೆ ರೈಟಿಗೆ ಆಫೀಸು ಇದೇನು ಸಪ್ರೇಟ್ ಅಲ್ಲ, ಹೋಗಿಲ್ಲ, ಹೋಮ್ ಸ್ಟೇಸ್ ಅಲ್ಲ ಇವು. This is the entrance, the cottage. ಹೀಗಿದೆ ಕಾಟೇಜ್, ಬೆಡ್, ಸೋಫಾ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ವಿಡಿಯೋ. ಈ ರೆಸಾರ್ಟ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಆ್ಯಂಡ್ ಕಂಪ್ಲೀಟ್ ವಿಡಿಯೋ ತೋರಿಸಿಲ್ಲ, ಓಪನಿಂಗ್ ಮಾಡಿದ್ದಾರೆ ಬಟ್ ಕನ್ಸ್ಟ್ರಕ್ಷನ್ ಎಲ್ಲ ಸ್ವಲ್ಪ ನಡೀತಾ ಇದೆ. ಒಳಗಡೆ ಮಟೀರಿಯಲ್ಸ್ ಅದು ಕಾಟ್ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್.